how to compute composite supply and mixed supply. In this session, I'm going to explain about the registration under GST, what are the procedures for registration, who are the persons liable for registration. The structure of GST stands on the foundation of the registration system. ಅಂದರೆ ಜಿ ಎಸ್ ಟಿ ಸ್ಟ್ರಕ್ಚರ್ಸು ಸ್ಟ್ಯಾಂಡ್ ಆಗಿರ್ತಕ್ಕಂಥದ್ದು ಆ ಒಂದು ಸಪ್ಲೈಯರ್ ಆಗಲಿ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾಗ ಮಾತ್ರ ದೇ ಹ್ಯಾವ್ ಟು ಕಲೆಕ್ಟ್ ಜಿ ಎಸ್ ಟಿ ಬಿಕಾಸ್ ಇಟ್ ಈಸ್ ರಿಜಿಸ್ಟರ್ಡ್ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್. ಯಾವ ಪರ್ಸನ್ನು ತಾನು ನೋಂದಾವಣಿ ಮಾಡಿಸಿರ್ತಾನೋ ಆ ವ್ಯಕ್ತಿ ಮಾತ್ರ ಜಿ ಎಸ್ ಟಿಯನ್ನು ಪೇ ಮಾಡಲಿಕ್ಕೆ ಲಯಬಲ್ ಇರ್ತಾನೆ. ಆ್ಯಂಡ್ who is eligible to avail the benefits of the input tax credit mechanism. ಅವನು ಸಪ್ಲೈಯರ್ ಆದರೆ, ಹೋಲ್ಸೇಲರ್ ಆದರೆ, ರಿಟೇಲರ್ ಆದರೆ ಅವರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೆಕಾನಿಸಮಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಪಡೀಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಅಂತಂದರೆ ದೇ ಹ್ಯಾವ್ ಟು ರಿಜಿಸ್ಟರ್ ಅಂಡರ್ ಜಿ ಎಸ್ ಟಿ. A registered person can also collect GST from its recipients. ಒಬ್ಬ ಸಪ್ಲೈಯರ್ ಯಾರೋ ರೆಸಿಪಿಯೆಂಟ್ಗೆ ಸಪ್ಲೈ ಮಾಡ್ತಿದ್ದಾನೆ ಅಂತಂದರೆ, ಗೂಡ್ಸ್ ಆರ್ ಸರ್ವಿಸಸ್ಗಳನ್ನು ಸಪ್ಲೈ ಮಾಡಿದ್ದಾನೆ, ರೆಸಿಪಿಯೆಂಟ್ ರಿಸೀವ್ ಮಾಡಿದ್ದಾನೆ, ಅವನಿಂದ ಜಿ ಎಸ್ ಟಿ ಕಲೆಕ್ಟ್ ಮಾಡಲಿಕ್ಕೆ ಕೂಡ ಅವನು ಎಲಿಜಿಬಲ್ ಆಗ್ತಾನೆ. ಎನ್ ಅನ್ರಿಜಿಸ್ಟರ್ಡ್ ಪರ್ಸನ್ ಈಸ್ ನಾಟ್ ಟ್ಯಾಕ್ಸ್ಡ್ ಆ್ಯಂಡ್ ಈಸ್ ಆಲ್ಸೋ ಕೆಪ್ಟ್ ಔಟ್ಸೈಡ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೆಕಾನಿಸಮ್. ಈಗ ಒಬ್ಬ ಸಪ್ಲೈಯರ್ ಅಂತ ಹೇಳಿದ್ರೆ ಅವನು ರಿಜಿಸ್ಟರ್ ಮಾಡಿಸಿಲ್ಲ ಅಂತ ಹೇಳಿದ್ರೆ, ನೋಂದಾವಣಿ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಅವನ ಟರ್ನ್ ಓವರ್ 20 ಲಕ್ಷ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಾದರೆ 10 ಲಕ್ಷಕ್ಕಿಂತ ಜಾಸ್ತಿ ಇದ್ದಾಗ ಅವನು ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕಾಗಿರ್ತದೆ. ವಿತ್ ಎಫೆಕ್ಟ್ ಫ್ರಮ್ 1/4/2019 ಎಕ್ಸ್ಕ್ಲೂಸಿವ್ ಸಪ್ಲೈ ಆಫ್ ಗೂಡ್ಸ್ ಇದ್ದರೆ ಅದರ ಅಗ್ರಿಗೇಟ್ ಟರ್ನ್ ಓವರನ್ನು 40 ಲ್ಯಾಕ್ವರೆಗೆ ಹೆಚ್ಚಳ ಮಾಡಿದ್ದಾರೆ. The GST law gives limited opinion to certain categories of persons to avoid registration and thus avoid the tax liability. ಇಲ್ಲಿ ಸೆಕ್ಷನ್ 22 ಪ್ರೊವೈಡ್ಸ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಎವ್ರಿ ಸಪ್ಲೈಯರ್ ಎಫೆಕ್ಟಿಂಗ್ ಟ್ಯಾಕ್ಸಬಲ್ ಸಪ್ಲೈಸ್. ಸೆಕ್ಷನ್ 22 ಏನು ಮಾಡ್ತದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಸಪ್ಲೈ ಮಾಡ್ತಕ್ಕಂಥವನು, ಗೂಡ್ಸ್ ಆರ್ ಸರ್ವಿಸಸ್ಗಳನ್ನು ಸಪ್ಲೈ ಮಾಡ್ತಕ್ಕಂಥವನು ಆರ್ ಬೋತ್ ಎರಡನ್ನೂ ಆಗ್ಬೋದು, ಅವನು ಟ್ಯಾಕ್ಸಬಲ್ ಸಪ್ಲೈ ತೆರಿಗೆಗೆ ಒಳಪಡ್ತಕ್ಕಂಥ ಗೂಡ್ಸ್ ಆರ್ ಸರ್ವಿಸಸ್ಗಳನ್ನು ಸಪ್ಲೈ ಮಾಡಿದಾಗ ಮಾತ್ರ ಅವನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಎಲಿಜಿಬಲ್ ಆಗ್ತಾನೆ. ದ ರಿಜಿಸ್ಟ್ರೇಷನ್ ಫ್ರಮ್ ದ ಕನ್ಸರ್ನ್ ಟ್ಯಾಕ್ಸ್ ಅಥಾರಿಟಿ ವಿಲ್ ಕನ್ಫರ್ ಅಮಾಂಗ್ ಅದರ್ಸ್. ಕನ್ಸರ್ನ್ ಅಥಾರಿಟಿಯಿಂದ ಅವನು ರಿಜಿಸ್ಟ್ರೇಷನನ್ನು ಪಡಿಬೇಕಾಗಿರ್ತದೆ. ಲೀಗಲಿ ರೆಕಗ್ನೈಸ್ಡ್ ಆಸ್ ಎ ಸಪ್ಲೈಯರ್, ಅವನು ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ರೆಕಗ್ನೈಸ್ಡ್ ಆಸ್ ಸಪ್ಲೈಯರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ಗಳನ್ನು ಸಪ್ಲೈ ಮಾಡಲಿಕ್ಕೆ, ಸರ್ವಿಸ್ ಮಾಡಲಿಕ್ಕೆ ಅವನು ನೋಂದಾವಣಿ ಆಗಿರುತ್ತೆ, ಕಾನೂನು ಮೂಲಕ ನೋಂದಾವಣಿ ಪಟ್ಟಂಥವನು ಆಗಿರ್ತಾನೆ. ರಿಜಿಸ್ಟ್ರೇಷನ್ ಆದ ನಂತರ ಅವನು ಪ್ರಾಪರ್ ಅಕೌಂಟಿಂಗ್ ಆಫ್ ಟ್ಯಾಕ್ಸಸ್, ಲೆಕ್ಕಪತ್ರಗಳನ್ನು, ತೆರಿಗೆಯನ್ನು ಪ್ರಾಪರ್ ಕಟ್ಟಬೇಕಾಗ್ತದೆ. ಮತ್ತು ಇನ್ಪುಟ್ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ಬೋದು ಅವನು ಗೂಡ್ಸ್ ಆರ್ ಸರ್ವಿಸಸ್ಗಳ ಮೇಲೆ. ಈಗ ಒಬ್ಬ ಹೋಲ್ಸೇಲರು ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಹೋಲ್ಸೇಲರ್ ಪರ್ಚೇಸ್ ಮಾಡಬೇಕಿದ್ರೆ ಅವನು ಜಿ ಎಸ್ ಟಿ ಪೇ ಮಾಡಬೇಕಾಗಿರ್ತದೆ. ಮತ್ತು ಹೋಲ್ಸೇಲರ್ ರಿಟೇಲರ್ಸ್ಗೆ ಸಪ್ಲೈ ಮಾಡಬೇಕಿದ್ರೆ ಮತ್ತೆ ಹೋಲ್ಸೇಲರ್ ಏನು ಮಾಡ್ತಾನೆ, ರಿಟೇಲರಿಂದ ಕಲೆಕ್ಟ್ ಮಾಡ್ತಾನೆ, ರಿಟೇಲರ್ ಪೇ ಮಾಡಿರ್ತಾನೆ. ಅಟ್ ದ ಎಂಡ್ ಕನ್ಸ್ಯೂಮರು ಲಾಸ್ಟಲ್ಲಿ ಜಿ ಎಸ್ ಟಿನ ಪೇ ಮಾಡ್ತಾನೆ. ಇಲ್ಲಿ ಹೋಲ್ಸೇಲರ್, ರಿಟೇಲರ್ ಇಬ್ರಿಗೂ ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗ್ತದೆ. ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸಸ್ ಫಾರ್ ಪೇಮೆಂಟ್ಸ್ ಆಫ್ ಜಿ ಎಸ್ ಟಿ ಆನ್ ಡ್ಯೂ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್. ಇನ್ಪುಟ್ ಟ್ಯಾಕ್ಸ್ ಏನಿದೆ ಅದನ್ನು ಯುಟಿಲೈಸೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ, ಅದನ್ನು ಪೇಮೆಂಟ್ ಪರ್ಪಸ್ಗೆ ಯೂಸ್ ಮಾಡಬೇಕಂತ ಹೇಳಿದ್ರೆ ಅವನು ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕಾಗ್ತದೆ.
ಪಾಸ್ ಆನ್ ದ ಕ್ರೆಡಿಟ್ ಆಫ್ ದ ಟ್ಯಾಕ್ಸಸ್ ಪೇಯ್ಡ್ ಆನ್ ದ ಗೂಡ್ಸ್ ಆರ್ ಸರ್ವಿಸಸ್ ಸಪ್ಲೈಡ್ ಟು ಪರ್ಚೇಸರ್ ಆರ್ ರೆಸಿಪಿಯೆಂಟ್. ಆಮೇಲೆ ಟ್ಯಾಕ್ಸ್ ಪೇ ಮಾಡಿರೋದು ಏನಾದರೂ ಜಾಸ್ತಿ ಇದ್ದಾಗ ಅದನ್ನು ಪರ್ಚೇಸರ್ ಯಾರಿದ್ದಾರೋ ಅಥವಾ ರೆಸಿಪಿಯೆಂಟ್ ಯಾರಿದ್ದಾರೋ ಅವರಿಗೆ ಪಾಸ್ ಮಾಡ್ತಕ್ಕಂಥದ್ದು ರಿಜಿಸ್ಟ್ರೇಷನ್ ಆದ ನಂತರ ಸಾಧ್ಯ ಆಗ್ತದೆ. ನಾವು ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್ ನೋಡೋದಾದರೆ Section 25 provides a detailed roadmap on the procedural aspects of the registration. GST Act, Central GST Act 2017 ಹೇಳ್ತದೆ, every person who is liable to register shall apply for registration within 30 days. Every person ನೋಡಿ who is liable to register under Section 22 or 24 shall apply for registration in every such state. ಯಾವ ರಾಜ್ಯದಲ್ಲಿ ಅದು ಪ್ಲೇಸ್ ಆಫ್ ಬಿಸ್ನೆಸ್ ಅಥವಾ ಪ್ಲೇಸ್ ಆಫ್ ಸಪ್ಲೈಸ್, ಲೊಕೇಶನ್ ಆಫ್ ದ ಸಪ್ಲೈಯರ್ ಯಾವ ಸ್ಟೇಟ್ ಆಗಿರ್ಬೋದು ಅಥವಾ ಯೂನಿಯನ್ ಟೆರಿಟರಿ ಆಗಿರ್ಬೋದು, ವಿಚ್ ಈಸ್ ಲಯಬಲ್ ಟು ವಿತಿನ್ 30 days ಫ್ರಮ್ ದ ಡೇಟ್ ಆನ್ ವಿಚ್ ಈ ಬಿಕಮ್ಸ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್. ಆಗ್ತಾ ಇದೆಯಾ? ವಿತಿನ್ 30 days ಒಳಗಡೆ ಅವನು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡಿರ್ಬೇಕಿರ್ತದೆ, ವಿಚ್ ಈ ಬಿಕಮ್ಸ್ ಫಾರ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್. Before applying for registration, the taxpayer shall declare his legal name of business, PAN number, mobile number, email address, ಯಾವ ರಾಜ್ಯದಲ್ಲಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಲೊಕೇಶನ್ ಆಫ್ ದ ಸಪ್ಲೈಯರ್ ಅಂತ, ಆರ್ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶನ, ಇನ್ ಎ ಪಾರ್ಟ್ ಎ ಫಾರ್ಮ್ ಆಫ್ GST ರಿಜಿಸ್ಟ್ರೇಷನ್ 1 ಫಾರ್ಮನ್ನು ಫಿಲ್ ಮಾಡಬೇಕಾಗಿರ್ತದೆ. ಇಲ್ಲಿ subject to the condition that provided that casual taxable person or non-resident taxable person shall apply for registration at least 5 days prior to the commencement of business. ಇಲ್ಲಿ ಕ್ಯಾಶುವಲ್ ಟ್ಯಾಕ್ಸಿಬಲ್ ಪರ್ಸನ್ ಮತ್ತು ನಾನ್ ರೆಸಿಡೆಂಟ್ ಟ್ಯಾಕ್ಸಿಬಲ್ ಪರ್ಸನ್ಸ್ ಅವರೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ 5 ದಿನ ಮುಂಚಿತವಾಗಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕಾಗಿರ್ತದೆ. ಗೊತ್ತಿದೆಯಾ? ಕ್ಯಾಶುವಲ್ ಟ್ಯಾಕ್ಸಿಬಲ್ ಪರ್ಸನ್ ಆರ್ ನಾನ್ ರೆಸಿಡೆಂಟ್ ಟ್ಯಾಕ್ಸಿಬಲ್ ಪರ್ಸನ್. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಕ್ಯಾಶುವಲ್ ಟ್ಯಾಕ್ಸಿಬಲ್ ಪರ್ಸನ್ ಅಂದರೆ ಯಾರು ಅಂದರೆ ಅಕೇಷನಲ್ಲಿ ಅವರು ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ಅಂದರೆ ಎಕ್ಸಾಂಪಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ, ಅವರು ಸ್ವಲ್ಪ ಮ್ಯಾರೇಜಸ್ ಮದುವೆಗಳ ಸಂದರ್ಭದಲ್ಲಿ ಮಾತ್ರ ಅವರು ಸರ್ವಿಸಸ್ಗಳನ್ನು ಸಪ್ಲೈ ಮಾಡೋದ್ರಿಂದ, ಗೂಡ್ಸ್ಗಳನ್ನು ಸಪ್ಲೈ ಮಾಡೋದ್ರಿಂದ ದಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನು ಬಿಸ್ನೆಸ್ ಮಾಡ್ತದೆ ದಟ್ ಈಸ್ ಕ್ಯಾಶುವಲ್ ಟ್ಯಾಕ್ಸಿಬಲ್ ಪರ್ಸನ್. ಅಂದರೆ ಲೊಕೇಶನ್ ಆಫ್ ದಿ ಸಪ್ಲೈಯರ್ ಅಂದರೆ ಲೊಕೇಶನ್ ಆಫ್ ದ ಬಿಸ್ನೆಸ್ಸು ಒಂದು ಸ್ಟೇಟಲ್ಲಿ ಇರ್ತದೆ, ಅವ್ರು ಪ್ರೊವೈಡ್ ಮಾಡ್ತಕ್ಕಂಥ ಸರ್ವಿಸಸ್ ಆಗಲಿ ಗೂಡ್ಸ್ಗಳಾಗಲಿ ಅನದರ್ ಸ್ಟೇಟಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಅವರು ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಕ್ಯಾಟಗರಿಯಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗಿರ್ತದೆ. ಈ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಹೇಳಿದ್ರೆ ಅವ್ರದ್ದು ಪ್ಲೇಸ್ ಆಫ್ ಬಿಸ್ನೆಸ್ಸು ಇಂಡಿಯಾದಲ್ಲಿ ಇರಲ್ಲ, ಔಟ್ಸೈಡ್ ಇಂಡಿಯಾ ಇರ್ತದೆ. ಅವರು ಇಂಡಿಯಾದಲ್ಲಿ ಬಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ, ಅವರು ಫೈನಾನ್ಷಿಯಲ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅವರು ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಕ್ಯಾಟಗರಿಯಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗಿರ್ತದೆ. ಅದರ ನಂತರ ಎ ಪರ್ಸನ್ ಸೀಕಿಂಗ್ ರಿಜಿಸ್ಟ್ರೇಷನ್ ಅಂಡರ್ ದಿಸ್ ಆ್ಯಕ್ಟ್ ಶೆಲ್ ಬಿ ಗ್ರಾಂಟೆಡ್ ಎ ಸಿಂಗಲ್ ರಿಜಿಸ್ಟ್ರೇಷನ್ ಇನ್ ಎ ಸ್ಟೇಟ್. ಒಂದು ಸ್ಟೇಟ್ಗೆ ಒಂದು ರಿಜಿಸ್ಟ್ರೇಷನ್. ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಸಪ್ಲೈಯರ್ ಕರ್ನಾಟಕ ಸ್ಟೇಟಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾನೆ ಅಂತಂದರೆ ಕರ್ನಾಟಕ ಸ್ಟೇಟ್ಗೆ ಒಂದು ರಿಜಿಸ್ಟ್ರೇಷನ್. ಅವನೇನಾದ್ರು ತಮಿಳ್ನಾಡಲ್ಲೂ ಲೊಕೇಶನ್ ಆಫ್ ದ ಸಪ್ಲೈಯರ್ ಬಿಸ್ನೆಸ್ ಮಾಡಬೇಕಂತ ಹೇಳಿದ್ರೆ ಅವನು ಆ ಸ್ಟೇಟಲ್ಲೂ ಕೂಡ ಸಪ್ರೇಟ್ ರಿಜಿಸ್ಟ್ರೇಷನನ್ನು ತೊಗೋಬೇಕಾಗ್ತದೆ. ಥ್ರೂಔಟ್ ಇಂಡಿಯಾ ಪ್ರತಿಯೊಂದು ಸ್ಟೇಟ್ಗೂ ಕೂಡ ರಿಜಿಸ್ಟ್ರೇಷನು ಬೇರೆ ಬೇರೆ ಇರ್ತದೆ ಸಪ್ಲೈಯರ್ಸ್ದು. ಮತ್ತು ಯೂನಿಯನ್ ಟೆರಿಟರಿನೂ ಅಷ್ಟೇ. ಒಂದು ಯೂನಿಯನ್ ಟೆರಿಟರಿ ಈಗ ಅಂಡಮಾನ್ ನಿಕೋಬಾರ್ಲಿ ಅವನು ಬಿಸ್ನೆಸ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅಂಡಮಾನ್ ನಿಕೋಬಾರ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಅವನೇನಾದ್ರೂ ಕೂಡ ಸಪ್ಲೈಸನ್ನು ಲಕ್ಷದ್ವೀಪದಲ್ಲೂ ಮಾಡಬೇಕು, ದಾದ್ರಾ ನಗರ ಹವೇಲಿಯಲ್ಲೂ ಮಾಡಬೇಕು, ದಿಯು ದಾಮನಲ್ಲೂ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸಪ್ರೇಟ್ ಯೂನಿಯನ್ ಟೆರಿಟರಿಲಿ ಸಪ್ರೇಟ್ ರಿಜಿಸ್ಟ್ರೇಷನನ್ನು ಅವನು ಮಾಡಿಸ್ಕೋಬೇಕಾಗ್ತದೆ. ಎ ಪರ್ಸನ್ ಹ್ಯಾವಿಂಗ್ ಎ ಮಲ್ಟಿಪಲ್ ಬಿಸ್ನೆಸ್ ಆರ್ಟಿಕಲ್ಸ್ ಇನ್ ಎ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಮೇ ಬಿ ಗ್ರಾಂಟೆಡ್ ಎ ಸಪ್ರೇಟ್ ರಿಜಿಸ್ಟ್ರೇಷನ್. ಒಂದಕ್ಕಿಂತ ಜಾಸ್ತಿ ಬಿಸ್ನೆಸ್ ವರ್ಟಿಕಲ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಸಪ್ರೇಟ್ ರಿಜಿಸ್ಟ್ರೇಷನನ್ನು ಅವರು ತೊಗೋಬೇಕಾಗ್ತದೆ. ಎ ಪರ್ಸನ್ ಹೂ ಹ್ಯಾಸ್ ಒಬ್ಟೈನ್ಡ್ ಆರ್ ಇಸ್ ರಿಕ್ವೈರ್ಡ್ ಟು ಒಬ್ಟೈನ್ ಮೋರ್ ದೆನ್ ಒನ್ ರಿಜಿಸ್ಟ್ರೇಷನ್ ವೆದರ್ ಇನ್ ಒನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ, ಒಂದಕ್ಕಿಂತ ಹೆಚ್ಚಿನ ರಿಜಿಸ್ಟ್ರೇಷನನ್ನು ಒಂದೇ ಸ್ಟೇಟಲ್ಲಿ ಪಡಿಬೇಕಂತಂದರೆ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಪಡಿಬೇಕು ಅಂತ ಹೇಳಿದ್ರೆ
ಈಚ್ ಸಚ್ ರಿಜಿಸ್ಟ್ರೇಷನ್ ಇಸ್ ಟ್ರೀಟೆಡ್ ಆಸ್ ಡಿಸ್ಟಿಂಕ್ಟ್ ಪರ್ಸನ್ ಫಾರ್ ದ ಪರ್ಪಸ್ ಆಫ್ ದಿಸ್ ಆ್ಯಕ್ಟ್. ಒಂದು ಬಿಸ್ನೆಸ್ ಬೇರೆ ಬೇರೆ ಇದ್ದು ಅವ್ನು ಬೇರೆ ಬೇರೆ ರಿಜಿಸ್ಟ್ರೇಷನ್ ತೊಗೋತಿದ್ದಾನೆ ಅಂತ ಹೇಳಿದ್ರೆ ಅವನು ಅದಕ್ಕೆ ಬಿಸ್ನೆಸ್ ವರ್ಟಿಕಲ್ಸ್ ಮೇಲೆ ಒಂದು ಸಪ್ರೇಟ್ ರಿಜಿಸ್ಟ್ರೇಷನನ್ನು ತೊಗೋಬೋದು. ಎವ್ರಿ ಪರ್ಸನ್ ಶೆಲ್ ಹ್ಯಾವ್ ಎ ಪರ್ಮನೆಂಟ್ ಅಕೌಂಟ್ ನಂಬರ್. Every person shall have a permanent account number issued under the IT Act 1961. ಈ ರಿಜಿಸ್ಟರ್ಡ್ ಪರ್ಸನ್ನು ಪರ್ಮನೆಂಟ್ ಅಕೌಂಟ್ ನಂಬರ್ ಹೊಂದಿರಬೇಕು ಇನ್ ಆರ್ಡರ್ ಟು ಎಲಿಜಿಬಲ್ ಫಾರ್ ಗ್ರಾಂಟ್ ಆಫ್ ರಿಜಿಸ್ಟ್ರೇಷನ್. ಅವ್ನು ರಿಜಿಸ್ಟ್ರೇಷನ್ ಪಡಿಬೇಕು ಅಂತ ಹೇಳಿದ್ರೆ ಪ್ಯಾನ್ ನಂಬರ್ ಇರಬೇಕು. ಆ್ಯಂಡ್ ಈಸ್ ರಿಕ್ವೈರ್ಡ್ ಟು ಡಿಡಕ್ಟ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 51 ಇನ್ ಲಿಯೋ ಆಫ್ ಪರ್ಮನೆಂಟ್ ಅಕೌಂಟ್ ನಂಬರ್ ಇದ್ದಾಗ ಟ್ಯಾಕ್ಸ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಕೂಡ ಇಶ್ಯೂ ಮಾಡಿರ್ತಾರೆ. ಅದು ಕೂಡ ಅವ್ನಿಗೆ ಇರಬೇಕಾಗ್ತದೆ. ರಿಜಿಸ್ಟ್ರೇಷನ್ ಗ್ರಾಂಟ್ ಮಾಡಬೇಕಿದ್ರೆ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೋಡ್ತಾರೆ. The registration on the unique identity number shall be granted or rejected after due verification in such manner within such period as may be prescribed ಅಂತ. And after the scrutiny of the application, the unique identity ನಂಬರನ್ನು ಇಶ್ಯೂ ಮಾಡ್ತಾರೆ. That unique number is a GST registration number. ಅದರಲ್ಲಿ ಸ್ಟೇಟ್ ಕೋಡ್ ಆ್ಯಸ್ ಪರ್ ದ ಸೆನ್ಸಸ್ ಇರ್ತದೆ, ಪ್ಯಾನ್ ನಂಬರ್ದು ಇರ್ತದೆ, ಟೋಟಲ್ ರಿಜಿಸ್ಟ್ರೇಷನ್ ವಿತಿನ್ ದ ಸ್ಟೇಟ್ ಇರ್ತದೆ, ಆ ಯುನೀಕ್ ನಂಬರ್ ಅದನ್ನೆಲ್ಲ ಒಳಗೊಂಡಿರ್ತದೆ. ನೆಕ್ಸ್ಟ್ ನಾವು ನೋಡೋದಾದರೆ ವಾಟ್ ಆರ್ ದ ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ ಫಾರ್ ಪರ್ಸನಲ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ನೋಡೋದಾದರೆ ನಾವು every supplier shall be liable to be registered under this act in the state or union territory other than special category states. ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಂತ ನಾವು ಕರಿತೀವಿ ಅದನ್ನು. ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಜಮ್ಮು ಕಾಶ್ಮೀರ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರ, ಹಿಮಾಚಲ್ ಪ್ರದೇಶ್ and Uttarakhand, from where he makes taxable supply of goods or services or both. Whereas aggregate turnover in a financial year exceeds 40 lakhs for supply of goods, rupees 20 lakh for supply of services. That where such person makes taxable supply of goods or services or both from any special category state, he shall be liable registered if his aggregate turnover in a financial year exceeds rupees 20 lakh for goods and 10 lakh for supply of services ಅಂತ ಹೇಳ್ತಾನೆ. ಇಲ್ಲಿ ಫೈನಾನ್ಷಿಯಲ್ ಇಯರಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಇದ್ದಾಗ ಸಪ್ಲೈ ಆಫ್ ಗೂಡ್ಸು, ಸರ್ವಿಸಸ್ಸು 20 ಲಕ್ಷಕ್ಕಿಂತ ಜಾಸ್ತಿ ಇದ್ದಾಗ ಅದರ್ ದೆನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ದೀಸ್ ಪರ್ಸನ್ಸ್ ಆರ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾನೆ. ಆ್ಯಂಡ್ ಎನಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ ಈ ಶೆಲ್ ಬಿ ಲಯಬಲ್ ಟು ರಿಜಿಸ್ಟರ್ಡ್ ಇಫ್ ಇಸ್ ಅಗ್ರಿಗೇಟ್ ಟರ್ನ್ ಓವರ್ ಇನ್ ದ ಫೈನಾನ್ಷಿಯಲ್ ಇಯರ್ 20 lakh ಫಾರ್ ಗೂಡ್ಸ್ ಆ್ಯಂಡ್ 10 lakh ಫಾರ್ ಸಪ್ಲೈ ಆಫ್ ಸರ್ವಿಸಸ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ಗೆ ಅಂತ ಹೇಳ್ತಾನೆ. ದ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಶೆಲ್ ಬಿ ಮೇಡ್ ವಿತಿನ್ 30 days ಫ್ರಮ್ ದ ಡೇಟ್. ರಿಜಿಸ್ಟ್ರೇಷನನ್ನು 30 ದಿನ ಮುಂಚಿತವಾಗಿ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಅವ್ರು ಏನು ಮಾಡಬೇಕು, ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನನ್ನು ಅವರು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಇದಾದಮೇಲೆ ಎವರಿ ಪರ್ಸನ್ ಹೂ ಆನ್ ದ ಡೇ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ಅಪಾಯಿಂಟೆಡ್ ಡೇ ರಿಜಿಸ್ಟರ್ಡ್ ಆರ್ ಓಲ್ಡ್ ಎ ಲೈಸೆನ್ಸ್ ಅಂಡರ್ ಎನ್ ಎಕ್ಸಿಸ್ಟಿಂಗ್ ಲಾ ಶೆಲ್ ಬಿ ಲಯಬಲ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಆ್ಯಕ್ಟ್ with effect from the appointed day. ಅವನು ಯಾವತ್ತಿಂದ ಲೈಸೆನ್ಸ್ ತಗೋತಾನೋ ಶೆಲ್ ಬಿ ಲಯಬಲ್ ಟು ರಿಜಿಸ್ಟರ್ ಅಂಡರ್ ದಿಸ್ ಆ್ಯಕ್ಟ್. ಅವನು ಯಾವಾಗಲಿಂದ ಅವನು ಲೈಸೆನ್ಸ್ ಪಡೆದಿರ್ತಾನೋ, ಪರವಾನಗಿ ಪತ್ರ ಪಡೆದಿರ್ತಾನೋ ಆ ದಿನದಿಂದ ಅವನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಅವನು ಎಲಿಜಿಬಲ್ ಆಗಿರ್ತಾನೆ. ಬಿಸ್ನೆಸ್ ಮ್ಯಾನ್ ವೇರ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಎ ಟ್ಯಾಕ್ಸಬಲ್ ಪರ್ಸನ್ ರಿಜಿಸ್ಟರ್ಡ್ ಅಂಡರ್ ದಿಸ್ ಆ್ಯಕ್ಟ್ ಟ್ರಾನ್ಸ್ಫರ್ಡ್ ಆನ್ ಅಕೌಂಟ್ ಆಫ್ ಸಕ್ಸೆಷನ್ ಆರ್ ಅದರ್ವೈಸ್ ಟು another person with effect from the register from the date of such transfer or succession.
ಅವ ಬಿಸ್ನೆಸ್ ವರ್ಗಾವಣೆ ಆದ ದಿನದಿಂದ ಅಥವಾ ಮುಂದಿನ ದಿನದಿಂದ ಅವನು ರಿಜಿಸ್ಟ್ರೇಷನ್ ಹಾಕಲಿಕ್ಕೆ ಎಲಿಜಿಬಲ್ ಆಗ್ತಾನೆ. ಈ ಸಪ್ಲೈಯರ್ ಶಾಲ್ ನಾಟ್ ಬಿ ಲಯಬಲ್ ಫಾರ್ ರಿಜಿಸ್ಟ್ರೇಷನ್. ಯಾರು ಲಯಬಲ್ ಇರಲ್ಲ ಅಂತ ಹೇಳಿದ್ರೆ ಅನ್ ಅಗ್ರಿಕಲ್ಚರಿಸ್ಟ್, ಕೃಷಿಕ, ಟು ದ ಎಕ್ಸ್ಟೆಂಟ್ ಆಫ್ ಸಪ್ಲೈ ಆಫ್ ಪ್ರೊಡ್ಯೂಸ್ ಔಟ್ ಆಫ್ ಕಲ್ಟಿವೇಷನ್ ಆಫ್ ಲ್ಯಾಂಡ್. ಕೃಷಿ ಭೂಮಿಯಿಂದ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಅವನು ಸಪ್ಲೈ ಮಾಡ್ತಿದ್ರೆ ಅವನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತೇನಿಲ್ಲ. ಒಬ್ಬ ಕೃಷಿಕ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಪೂರೈಕೆ ಮಾಡಬೇಕು, ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅವನು ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕು ಅಂತ ಒಂದು ಅವಶ್ಯಕತೆ ಇರೋದಿಲ್ಲ. ಅವನಿಗೆ ಎಕ್ಸಂಪ್ಷನ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಫಾರ್ ಕ್ಯಾಲ್ಕುಲೇಟಿಂಗ್ ದ ಥ್ರೆಶೋಲ್ಡ್ ಲಿಮಿಟ್ ಅಥವಾ ಅಗ್ರಿಗೇಟ್ ಟರ್ನ್ ಓವರ್ ಶೆಲ್ ಇನ್ಕ್ಲೂಡ್ ಆಲ್ ಸಪ್ಲೈಸ್ ಮೇಡ್ ಬೈ ಟ್ಯಾಕ್ಸಬಲ್ ಪರ್ಸನ್. ಆಲ್ supplies means goods or services or both with a taxable person. Taxable person means registered person, whether on his own account, on behalf of all principals. ಅವನ ಸ್ವಂತ ಅಕೌಂಟಿಂದ ಮಾಡ್ಬೋದು ಅಥವಾ ಏಜೆಂಟ್ಗಳು ಆನ್ ಬಿಹಾಫ್ ಆಫ್ ಕೂಡ ಮಾಡಿರ್ಬೋದು. This is the information for personal liable for registration under GST and procedure for registration.